ನನ್ನ ಸ್ಟವ್ ಕತೆ ಹೀಗಾಗಿದೆ. ಆಕ್ಚುಲಿ ಇದು ಹೊರ್ಗಡೆ ತೆಗೆದು ಬಾಲ್ಕನಿಗೆ ಇಟ್ಟಾದ್ಮೇಲೆ ನಾನು ಬೆಳಿಗ್ಗೆ ತೋರಿಸ್ತಾ ಇರೋದು. ನೈಟ್ ಈ ಥರ ಆಗಿದ್ದು. ಒಂದು ಕಡೆ ಓಪನ್ ಆಯ್ತು ಅಷ್ಟೇನೆ. ಸೊ ಭಯ ಹತ್ಕೊಂಡು ಹೊರ್ಗಡೆ ಇಟ್ಬಿಟ್ವಿ. ಸೊ ಇದು ನನ್ನ ಕಿಚನ್. ಕಿಚನಲ್ಲಿ ಇವಾಗ ಇಲ್ಲಿಂದ ನೋಡಿ ಈ ಥರ ಸ್ಟ್ರಿಪ್ ಲೈಟ್ನ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇಲ್ಲಾಂದರೆ ಫ್ರಿಜ್ಜಿಗೆ ಈ ಟೈಲ್ಸ್ ಮೇಲೆಲ್ಲ ಕೆಲವೊಂದು ಸೈಡು ಡಬಲ್ ಸೈಡ್ ಗಮ್ನ ಅಂಟಿಸಿ ನೋಡಿರ್ತೀವಿ, ಅದೆಲ್ಲ ಅವಾಗವಾಗ ಬಿದೋಗ್ತಾ ಇರುತ್ತೆ. ಇದು ಮಾತ್ರ ಬೀಳೋದಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತು ಗುರುವಾರ. ಆ್ಯಕ್ಚುಲಿ ಪೂಜೆ ಎಲ್ಲ ಮುಗೀತು. ಮಠಕ್ಕೆ ಹೋಗೋಣ ಅಂತ ರೆಡಿ ಆದೆ, ರಾಯರ ಮಠಕ್ಕೆ. ಸೊ ಹೊರ್ಗಡೆ ಲೈಟಾಗಿ ಸೋನೆ ಮಳೆ ಸ್ಟಾರ್ಟ್ ಆಯಿತು. ಸಾಯಂಕಾಲ ಹೋಗೋಣ, ಹೇಗೂ ಮಕ್ಕಳು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಒಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಂಗಾಗಿ ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಲಾಗು ಅಂತ ನಿಮಗೆ ತಂಬೋನಲ್ಲಿ ನೋಡಿ ಗೊತ್ತಾಗಿರ್ಬೋದು. ಎಸ್, ಇವತ್ತು ಕಿಚನಲ್ಲಿದ್ದೀನಿ. ನನ್ನ ಸ್ಟವ್ ಕತೆ, ಮೊದಲಿಗೆ ನನ್ನ ಸ್ಟವ್ ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಅಲ್ಲ, ಲಾಸ್ಟ್ ವೀಕು ಸೊ ರೊಟ್ಟಿ ಮಾಡ್ತಾಯಿದ್ದೆ. ಈವ್ನಿಂಗ್ ಟೈಮು, ಸಂಡೇ ರೊಟ್ಟಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮನೇಲಿರುವಾಗ ಹಸ್ಬೆಂಡು ಎಲ್ಲರೂ ಇರುವಾಗ ರೊಟ್ಟಿ ಮಾಡ್ತೀನಿ. ಸೊ ಬೇರೆ ಸ್ಕೂಲ್ ಡೇಸಲ್ಲಿ, ವೀಕ್ ಡೇಸ್ ಮಾಡಿದ್ರೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಟೋಕ್ಕಾಗಲ್ಲಲ್ವಾ. ಸೊ ಹಾಗಾಗಿ ತಟ್ಟುಬಿಟ್ಟು ರೊಟ್ಟಿ ಮಾಡ್ತೀವಿ. ನಮ್ಮ ಹಾಸನ ಸೈಡು ತಟ್ಟೋ ರೊಟ್ಟಿ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಅದರಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೆ. ಸೊ ಮಾಡಿ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದೇ ಒಂದು ರೊಟ್ಟಿ ಇತ್ತು. ಅವಾಗ ಹಂಚ ಮೇಲೆ ರೊಟ್ಟಿನ ಹಾಕಿ ಈ ಕಡೆ ತಿರ್ಗೊಂಡ ತಕ್ಷಣ ಪಟ್ ಅಂತ ಒಂದು ಸೌಂಡ್ ಬಂತು. ಸೊ ಏನಾಯ್ತು ಅಂತ ನೋಡೋದ್ರೊಳಗೆ ಸ್ಟವ್ವು ಪಟ್ 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 ಅಂತ ಒಂದು 5 ನಿಮಿಷ ಒಂದು ಕಡೆ ಮಾತ್ರ ಓಪನ್ ಆಗಿತ್ತು. ಸೊ ಗ್ಲಾಸು ಮೇಲ್ಗಡೆದು. ಆಮೇಲೆ ನನ್ನ ಹಸ್ಬೆಂಡು ಬಾಬಾ ಈ ಕಡೆ ಬಂದ್ಬಿಡು. ನನಗೆ ಸಖತ್ ಭಯ ಆಗೋಯ್ತು. ಅದು ಎಲ್ಲಿ ಬ್ಲಾಸ್ಟ್ ಆಗತ್ತೋ, ಬ್ಲಾಸ್ಟ್ ಆಗಿ ಇಡೀ ಮನೆಯೆಲ್ಲ ಗಾಜು ಆಗಿ ಏನು ಮಾಡೋದಪ್ಪ ಇವಾಗ ಅಂತ ಸಖತ್ ಭಯ ಆಗೋಯ್ತು. ಸೊ ಅಡುಗೆ ಮನೆಯಿಂದ ಎಲ್ಲರೂ ಆಚೆ ಆ ಕಡೆ ಬಂದ್ಬಿಟ್ವಿ. ಒಂದು 5 ನಿಮಿಷಕ್ಕೇನೆ ಅದು ಪಟ 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 ಅಂತ ಒಂದು 5-10 ನಿಮಿಷ ಅದು ಸೌಂಡ್ ಆಫೇ ಆಗಲಿಲ್ಲ. ಹಾಗೆ ಪಟ್ 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 ಅಂತ ಇದಾಗ್ತಾ ಇತ್ತು. ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿತ್ತು ಸೌಂಡ್, ಇದು ಸ್ಟವ್ ಅಂತ. ನಿಜವಾಗ್ಲೂ ಸಖತ್ ಭಯ ಆಗೋಯ್ತು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅದನ್ನ ಬಿಚ್ಚಿ ಹೊರಗಡೆ ಬಾಲ್ಕನಿನಲ್ಲಿ ಇಟ್ಬಿಟ್ವಿ, ಹೆಂಗಾದ್ರೂ ಆಗಲಿ. ಸೊ ನನ್ನ ಹಸ್ಬೆಂಡಿಗೆ ಹೇಳಿದೆ, ಸೊ ಸುಮ್ಮನೆ ಯಾಕೆ ಬೇಕು, ಬಿಚ್ಚಿ ಹೊರಗಡೆ ಇಟ್ಬಿಡಿ, ಏನಾದರೂ ಬ್ಲಾಸ್ಟ್ ಆದರೆ ಇಡೀ ಮನೆಯೆಲ್ಲ ಗ್ಲಾಸ್ ಆಗೋಗುತ್ತೆ ಅಂತ. ಅದಕ್ಕೆ ಬಿಚ್ಚಿ ಹೊರಗಡೆ ಇಟ್ವಿ. ಆಮೇಲೆ ನೆಕ್ಸ್ಟ್ ಡೇ ಮಂಡೇ ನಾವು ಕಂಪ್ಲೇಂಟ್ನ ಲಾರ್ಜ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಅದು 5 ಇಯರ್ ವ್ಯಾರಂಟಿ ಇತ್ತು. ಸೊ ಹಾಗಾಗಿ ನಾವು ಕಂಪ್ಲೇಂಟ್ನ ಲಾರ್ಜ್ ಮಾಡಿದ್ವಿ. ನಿಜವೂ ಕಂಪ್ನಿ ಅಂತ ಹೋಗ್ತೀವಿ, ನಮಗೆ ಬೆಸ್ಟ್ ಇರತ್ತೆ ಅಂತ ನಾವು ಸೆಲೆಕ್ಟ್ ಮಾಡಿ ತಗೊಳ್ತೀವಿ. ಆಲ್ಮೋಸ್ಟ್ ನಮ್ಮನೇಲಿರೋ ಚಿಮಣಿ, ಸ್ಟವ್, ಯಾವುದೇ ಒಂದು ನಾನ್ ಸ್ಟಿಕ್ ತಾಲಿ, ಕುಕ್ಕರು ಎಲ್ಲದೂ ನಾನು ಪ್ರೆಸ್ಟೀಜ್ ಅಂತ ಪ್ರಿಫರ್ ಮಾಡ್ತಾ ಇದ್ದೆ. ಲಾಂಗ್ ಲಾಸ್ಟಿಂಗ್ ಇರುತ್ತೆ, ತುಂಬ ಆಮೇಲೆ ಕಂಪನಿ ಅಲ್ವಾ, ಚೆನ್ನಾಗಿರತ್ತೆ ಅಂತ ನಾನು ಜಾಸ್ತಿ ಇಷ್ಟಪಡ್ತಾ ಇದ್ದೆ. ಆ ಸ್ಟವ್ನ ನಾನು ತಗೊಂಡಿದ್ದ ಪರ್ಪಸ್ ಅಂದರೆ ನನಗೆ ಸ್ವಚ್ಛ ಅಂತ, ಪ್ರೆಸ್ಟೀಜ್ ಸ್ವಚ್ಛ ಅಂತಾನೆ ಅದ್ರ ತಗೊಂಡಿದ್ದು. ಕ್ಲೀನ್ ಮಾಡೋಕ್ಕೆ ನನಗೆ ಈಸಿ ಆಗತ್ತೆ. ಸೊ ಇದು ಬೆಸ್ಟ್ ಅಂತ ನಾನು ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಬೆಂಗಳೂರಲ್ಲಿ ಹೆಸರುಘಟ್ಟ ಮೇನ್ ರೋಡಲ್ಲಿದೆ. ಅಲ್ಲೇ ನಾವು ಇದು ಪ್ರೆಸ್ಟೀಜ್ ಶೋರೂಮು, ಅಲ್ಲೇ ಹೋಗಿ ನಾನು ನನ್ನ ಹಸ್ಬೆಂಡು ಇಬ್ರು ಹಾಸನಿಂದ ಕಾರಲ್ಲಿ ಹೋಗಿ ಅಲ್ಲಿಂದ ತಗೊಂಡು ಬಂದಿದ್ದಾಯ್ತು. ಇದನ್ನ ಚೆನ್ನಾಗಿದೆ ಅಂತ ತಗೊಂಡ್ವಿ. ಬಟ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಓಕೆ, ನಮಗೆ ರೆಸ್ಪಾನ್ಸ್ ಅನ್ನೋದನ್ನ ಸರಿಗ್ ಮಾಡಲಿಲ್ಲ ಕಂಪ್ನಿಯವರು. ಸಖತ್ ಬೇಜಾರಾಗೋಯ್ತು. ಮಿನಿಮಮ್ 1 ಮಂತ್, ನಮಗೆ 15 ಡೇಸ್ ಅಂತೂ ನನಗೆ ಅಲ್ದಾಡಿಸ್ಬಿಟ್ರು. ಫೋನ್ ಮಾಡಿದ್ರೆ ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ, ಮೆಕ್ಯಾನಿಕ್ ಇಲ್ಲ, ಸೊ ಇವತ್ತು ಬರ್ತಾರೆ, ಎಷ್ಟೊಂದು ಕಾಟ ಕೊಟ್ಟರು. ಸಖತ್ ಬೇಜಾರಾಯಿತು. ನನ್ನ ಹತ್ರ ಹಳೆ ಸ್ಟವ್ ಏನಾದ್ರು ಇಲ್ಲ ಅಂದಿದ್ರೆ ಮಾತ್ರ ಸಖತ್ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಹತ್ರ ಪಿಜನ್ದು 15 ವರ್ಷದ ಹಿಂದಿಂದು, ನಾನು ಮ್ಯಾರೇಜ್ ಆಗಿ ಹೋದಾಗ ಅದನ್ನು ತೋರಿಸ್ತೀನಿ. ಈ ಸ್ಟವ್ ನಿಜವಾಗ್ಲೂ ಆ ಸ್ಟವ್ನ ತಗೊಂಡಿದ್ದೆ. ಅದನ್ನ ಬೇಡ, ಹೊಸ ಸ್ಟವ್ ತಗೊಂಡ್ಮೇಲೆ ಬೇಡ ಅದನ್ನ ಬಿಸಾಕೋಣ ಅಂತ, ಪಾತ್ರೆ ಅಂಗಡಿಗೆ ಹಾಕೋಣ ಅಂತ ನಾನು ಐಡಿಯಾ ಮಾಡಿ ಹೋಗಿದ್ದೆ. ನನ್ನ ಹಸ್ಬೆಂಡ್ ಬೇಡ ಬೇಡ ಇರಲಿ, ಅದು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ, ಏನಾದರೂ ಅಕಸ್ಮಾತ್ ಏನಕ್ಕಾದ್ರೂ ಯೂಸ್ ಆಗತ್ತೆ. ಸೊ ಇದನ್ನ ಎಲ್ಲಾದ್ರೂ ಒಂದ್ ಕಡೆ ಸಜ್ಜ ಮೇಲೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇಡು, ಹಾಕದ್ ಬೇಡ ಅಂತ ಅವತ್ತು ಬೈದು ಕರ್ಕೊಂಡು ಬಂದಿದ್ರು. ನನಗೆ ಅದು ಇವತ್ತು ಸಖತ್ ಯೂಸ್ ಆಯಿತು.
ನನ್ನ ಸ್ಟವ್ ಕತೆ ಹೀಗಾಗಿದೆ. ಆಕ್ಚುಲಿ ಇದು ಹೊರ್ಗಡೆ ತೆಗೆದು ಬಾಲ್ಕನಿಗೆ ಇಟ್ಟಾದ್ಮೇಲೆ ನಾನು ಬೆಳಿಗ್ಗೆ ತೋರಿಸ್ತಾ ಇರೋದು. ನೈಟ್ ಈ ಥರ ಆಗಿದ್ದು. ಒಂದು ಕಡೆ ಓಪನ್ ಆಯ್ತು ಅಷ್ಟೇನೆ. ಸೊ ಭಯ ಹತ್ಕೊಂಡು ಹೊರ್ಗಡೆ ಇಟ್ಬಿಟ್ವಿ. ಹೆಂಗಾರು ಆಗಲಿ ಸುಮ್ಮನೆ ಬ್ಲಾಸ್ಟ್ ಆಗಿ ಏನಕ್ಕೆ ಬೇಕು ಅಂತ. ಈ ಥರ ಆಗಿದೆ ನೋಡಿ. ನಾವು ಈ ನನ್ನ ಕೇಳೋದಾದರೆ ಕೆಲವೊಮ್ಮೆ ನಾವು ಈ ಥರದ್ದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮ ಮನೇಲಿ ಬೇರೆಯವ್ರ ಮನೇಲಿ ಇಲ್ಲದೆ ಇರೋದು, ನಮ್ಮ ಮನೇಲಿ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನಾವೆಲ್ಲ ಲೇಡೀಸೂ ಆಮೇಲೆ ಕ್ಲೀನಾಗಿರಬೇಕು, ನೀಟಾಗಿ ಒರೆಸ್ಕೋಬೋದು ಅಂತ ಯೋಚನೆ ಮಾಡ್ತೀವಿ. ನಾನು ತಗೊಳ್ಳುವಾಗ ನಿಜವಾಗ್ಲೂ ಯೋಚನೆ ಮಾಡಲಿಲ್ಲ. ಈ ಥರ ಇದು ಗ್ಲಾಸು ನೀವು ನೋಡ್ಬೋದು. ಗ್ಲಾಸ್ ಮೇಲ್ಗಡೆ ಇದನ್ನ ಬರ್ನಲ್ಲಿ ಕೊಟ್ಟಿರೋದು. ಅದು ನಾವು ತುಂಬ ಜಾಸ್ತಿ ಟೈಮು ಅಡುಗೆ ಮಾಡೋದು, ಚಪಾತಿ ಬೇಯಿಸೋದು, ಮತ್ತು ರೊಟ್ಟಿ ಮಾಡೋದು, ಈ ಥರ ಐಟಮ್ಸ್ ಎಲ್ಲ ಮಾಡಿದಾಗ ಅದು ಗ್ಯಾಸ್ ತುಂಬ ಬಿಸಿ ಆಗ್ತಾ ಇರುತ್ತೆ. ಈ ಥರದ್ದು ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಗೊತ್ತಿರುತ್ತೆ. ಯೂಸ್ ಮಾಡ್ತಾ ಇಲ್ಲ ಅಂದವರಿಗೆ ನಾನು ಹೇಳ್ತಾ ಇರೋದು. ನಿಜವಾಗ್ಲೂ ಇದನ್ನು ಈ ಥರದ್ದು ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ, ನನ್ನ ಸಜೆಷನ್ ಕೇಳಿದ್ರೆ. ಯಾಕೆ ಅಂದರೆ ಇದು ತುಂಬ ಹೀಟ್ ಆಗಿ 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 ನಾವು ಇದನ್ನು ತೊಗೊಂಡು ಜಸ್ಟ್ 1.5 ಇಯರ್ ಅಷ್ಟೇ ಆಗಿದ್ದು. ಅವ್ರು 5 ಇಯರ್ಸ್ ಗ್ಯಾರಂಟಿ ಅಂತ ಹೇಳಿದರೆ. ಆಮೇಲೆ ಹೇಳ್ತಾರೆ 8 mm ಥಿಕ್ನೆಸ್ ಇರುತ್ತೆ, ಏನೂ ಆಗೋದಿಲ್ಲ, ಈ ಥರ ಕಂಪ್ಲೇಂಟೇ ಬರಲ್ಲ ಅಂತ. ಏನಪ್ಪ, ನಮ್ಮ ಮನೇಲಿ ಇನ್ನೂ 1.5 ವರ್ಷ ಆಯಿತು, ಇಷ್ಟು ಬೇಗ ಬಂತು, ಹಾಳಾಗಿ ಹೋಯ್ತು, ಏನು ಮಾಡೋದು. ಸೊ ಕಂಪ್ನಿ ರೆಡಿ ಮಾಡಿಕೊಡುತ್ತೆ ಅಂತಾರೆ. ಆದರೂ ಇದು ಬೇಜಾರಲ್ವಾ, ಯಾವಾಗಲೂ ಅವ್ರಿಗೆ ಫೋನ್ ಮಾಡಬೇಕು, 15 ಡೇಸ್ ಕಾಯಬೇಕು. ಬೇರೆ ಸ್ಟವ್ ಇಲ್ಲ ಅಂದಿದ್ರೆ ಏನು ಮಾಡಬೇಕಾಗಿತ್ತು. 15 ದಿವಸ ನಮ್ಗೆ ಎಷ್ಟು ಆಟ ಆಡಿಸಿದ್ರು ಗೊತ್ತಾ, ಹೇಳಿದ ಟೈಮಿಗೆ ಬರಲೇ ಇಲ್ಲ. ನನಗಂತೂ ಸಖತ್ ಬೇಜಾರಾಯಿತು. ನನ್ನ ಪ್ರಕಾರ ಈ ಥರ ಮೇಲ್ಗಡೆ ಸ್ವಚ್ಛ ಅನ್ನೋದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಪ್ರೆಸ್ಟೀಜ್ ಕಂಪ್ನಿ ತೊಗೊಳ್ಳಿ. ಈ ಥರ ಸ್ವಚ್ಛ ಅಂತ ಇರೋದನ್ನ ಈಸಿ ಕ್ಲೀನಿಂಗ್ ಅಂತ ನಿಜವಾಗ್ಲೂ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಸಖತ್ ಮೋಸ ಅಂತ ನನಗನ್ಸುತ್ತೆ. ಒಂದು 15 ಡೇಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಡೈಲಿ ಫೋನ್ ಮಾಡಿ ಕೇಳ್ತಾ ಇರೋದು, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಇದೇ ಕತೆ ಹೇಳ್ತಾ ಇದ್ರು. ಸರಿ, ನಾನು ಫೋನ್ ಎತ್ಕೊಂಡು ನಂಬರ್ ಇಸ್ಕೊಂಡು ನಾನು ಮಾಡಿದೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಕಂಪ್ನಿ ಅಂತ. ಸೊ ನಾವು ಬಂದು ತೊಗೊಳ್ಳೋದು, ನೀವು ನೋಡಿದ್ರೆ ಈ ಥರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನಕ್ಕೆ ಅಂತ ಫೈನಲಿ ಕಳಿಸಿದ್ರು. ಆಮೇಲೆ ಬಂದರು ಅವರು. ಬಂದು ಎಲ್ಲ ಬಿಚ್ಚಿ ಓಪನ್ ಮಾಡಿ ಎಲ್ಲ ತೆಗ್ದಿದ್ದಾಯ್ತು. ತೆಗ್ದಾದ್ಮೇಲೆ ನೋಡಿದ್ರೆ ಆ ಸೈಡ್ ಪಟ್ಟಿ ಬರುತ್ತೆ, ಅದು ತೋರಿಸ್ತೀನಿ. ಆ ಸೈಡ್ ಪಟ್ಟಿನೇ ತಗೊಂಡು ಬಂದಿಲ್ಲ, ಅವ್ರು ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಮತ್ತೆ ಇನ್ನೊಂದು ವಾರ ತಳ್ಳಿ, ಮೇಡಮ್ ನಾಳೆ ಗ್ಯಾರಂಟಿ ಬಂದು ಮಾಡ್ಕೊಡ್ತೀನಿ ಮೇಡಮ್, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರು. ಸರಿ, ಹೇಗೂ ಇನ್ನೊಂದು ವಾರ 15 ದಿನ 20 ದಿನನೇ ಕಾಯ್ದಿದ್ದೀವಲ್ವಾ, ಇನ್ನೇನಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು, ನಾಳೆ ಬಂದು ಮಾಡ್ಕೊಡ್ತಾರೆ ಅಂತ ನಾನು ವೆಯ್ಟ್ ಮಾಡಿದೆ. ಮತ್ತೆ ಒಂದು ವಾರ ಮುಂದೆ ತಳ್ಳಿದ್ರು. ಸೊ ಎಲ್ಲ ಬಿಚ್ಚಿ ಬಾಲ್ಕನಿನಲ್ಲಿ ಎಲ್ಲ ಚೀಲಕ್ಕೆ ತುಂಬಿಟ್ಟು ಹೋಗಿದ್ರು ಇದನ್ನೆಲ್ಲ. ಮತ್ತೆ ಬಂದು ಒಂದು ವಾರ ಆದಮೇಲೆ ಬಂದು ಮತ್ತೆ ಅದನ್ನು ರೆಡಿ ಮಾಡಿಕೊಟ್ರು. ಸೊ ಈ ಥರ ಆಯಿತು ನಮ್ಮ ಸ್ಟವ್ ಕತೆ. ಫೈನಲಿ ರೆಡಿಯಾಗಿ ಇವಾಗ ಅದೇ ಅಂದರೆ ಸ್ವಲ್ಪ ಚೇಂಜಸ್ ಇದೆ. ಅವನಿಗೆ ಕೇಳ್ತಾ ಇದ್ದೆ ನಾನು ಅವರಿಗೆ, ಯಾಕೆ ಈ ಥರ ಆಗತ್ತೆ. ತುಂಬ ರೇರ್ ಕೇಸು, ಯಾರ್ದು ಈ ಥರ ಕಂಪ್ಲೇಂಟ್ ಬಂದಿಲ್ಲ, ನಿಮ್ದು ಯಾಕೆ ಬಂದಿದೆ ಅಂತ ನಿಜ ಗೊತ್ತಾಗ್ತಾ ಇಲ್ಲ ಅಂದರು. ಬಟ್ ನಾನು ಡೆಲಿಕೇಟಾಗೆ ಯೂಸ್ ಮಾಡ್ತೀನಿ, ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಇವಾಗ ಅದನ್ನು ಚೇಂಜ್ ಮಾಡಿಕೊಟ್ರು. ಆ್ಯಕ್ಚುಲಿ ನನಗೆ ಅವ್ರು ಕೇಳಿದೆ, ಇಲ್ಲ ಅಕಸ್ಮಾತ್ ಬೇಡ ಅಂದರೆ ನಾನು ಎಕ್ಸ್ಚೇಂಜ್ ಮಾಡ್ಕೊಬಿಡ್ತೀನಿ, ಬೇರೆ ಯಾವ್ದಾರು ತೊಗೊಳ್ತೀನಿ, ಪ್ರೆಸ್ಟೀಜಲ್ಲೇ ಬೇರೆ ತೊಗೊಳ್ತೀನಿ ಅಂತ. ಅವರು ಸುಮ್ಮನೆ ಏನಕ್ಕೆ ನಿಮಗೆ ಲಾಸ್ ಆಗತ್ತೆ, 5 ವರ್ಷ ತನಕ ನೀವು ಯೂಸ್ ಮಾಡಿ, ಆಮೇಲೂ ಏನಾದರೂ ಪ್ರಾಬ್ಲಮ್ ಬಂದರೆ ಆ ಕಂಪ್ನಿ ಫ್ರೀಯಾಗಿ ಮಾಡಿಕೊಡುತ್ತೆ. 5 ವರ್ಷ ತನಕ ಯೂಸ್ ಮಾಡಿ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಬಂದರೆ ಚೇಂಜ್ ಮಾಡ್ಕೊಳ್ಳಿರಂತೆ. ಇವಾಗ ಸದ್ಯಕ್ಕೆಲ್ಲ ಹೊಸದಾಗೆ ಮಾಡಿಕೊಟ್ಟಿದ್ದೀನಿ ಅಂತ. ಸೊ ಹೊಸದಾಗಿ ನನಗೆ ಹೊಸ ಸ್ಟವ್ ಥರನೇ ನೋಡಿ. ಇವರೇನೆ ಕಂಪ್ನಿ ಕಡೆಯಿಂದ ಬಂದು ರೆಡಿ ಮಾಡಿದ್ದು ನನ್ನ ಸ್ಟವ್ ಕತೆ. ಈಗ ಬಿಚ್ಚಿ ಓಪನ್ ಮಾಡ್ತಾ ಇದ್ದಾರೆ, ಮಾಡಿ ರೆಡಿ ಮಾಡಿಕೊಟ್ರು. ನಾನು ಅವ್ರಿಗೆ ಕೇಳ್ತಾ ಇದ್ದೆ ಯಾಕೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂತ. ರೇರು ಮೇಡಮ್, ಈ ಥರ ಬರಲ್ಲ. ಸೊ ನಿಮ್ಮ ಮನೇಲಿ ಬಂದಿದೆ ಯಾಕೆ ಅಂದರೆ, ನಾವು ಏನಾದರೂ ಉಕ್ಕಿದ್ರೆ ಹಾಲು ಮತ್ತು ಈ ಗ್ಯಾಸ್ದು ಇದೇನಾರು ಕುಕ್ಕರ್ ಏನಾದ್ರು ಲೀಕ್ ಆಗಿ ಸ್ವಲ್ಪ ಇಲ್ಲಾದರೂ ಚೆಲ್ಲಿದ್ರೆ, ಸಾಂಬಾರು ಏನಾದರೂ ಉಕ್ಕಿಸ್ತಾ ಇರ್ತೀವಲ್ವಾ, ಈ ಉಕ್ಕೋ ಟೈಮಲ್ಲೇ ನಾವು ಹಸಿ ಬಟ್ಟೆಯಿಂದ ಒರೆಸ್ಬಾರ್ದಂತೆ. ಹಸಿ ಬಟ್ಟೆಯಿಂದ ಒರೆಸಿದ್ರೆ ಈ ಥರ ಆಗತ್ತೆ. ಉಕ್ಕಿ ಆಮೇಲೆ ಅದು ಕೂಲ್ ಆದಮೇಲೆ ಒರೆಸ್ಕೊಳ್ಳಿ. ಬಿಸಿ ಇರುವಾಗಲೇ ನೀವು ಯಾವುದೇ ಕಾಟನ್ ಬಟ್ಟೆಯಿಂದ ಒರೆಸೋದಕ್ಕೆ ಹೋಗಬೇಡಿ, ಆಮೇಲೆ ಒರೆಸ್ಕೊಳ್ಳಿ ಅಂತ ಅವ್ರು ಹೇಳ್ತಾಯಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ, ಅವತ್ತು ಬಂದು ಒಂದಿನ ಅದನ್ನೆಲ್ಲ ಬಿಚ್ಚಿ ಓಪನ್ ಮಾಡಿ ಈ ಸೈಡ್ ಪಟ್ಟಿ ತೊಗೊಂಬಂದಿರಲಿಲ್ಲ. ಸೊ ಹಾಗಾಗಿ ಅದನ್ನ ಹಂಗೆ ಮತ್ತೆ ಇಟ್ಟೋಗಿದ್ರು. ನೆಕ್ಸ್ಟು 1 ವೀಕ್ ಆದಮೇಲೆ ಮತ್ತೆ ಬಂದು ಇದು ನೋಡಿ ಹೊಸದಾಗಿ ಸೈಡ್ ಪಟ್ಟಿ ಗ್ಲಾಸು ಎರಡನ್ನೂ ಚೇಂಜ್ ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನನ್ನ ಮಗನೂ ಸ್ವಲ್ಪ ಹೆಲ್ಪಿಗೆ ಕರ್ಕೊಂಡಿದ್ರು ಅವರು. ಸೊ ಫೈನಲಿ ನನ್ನ ಸ್ಟವ್ ರೆಡಿ ಆಯಿತು.
ಇವಾಗ ನನಗೆ ಹೊಸದಾಗೇನೆ ರೆಡಿ ಆಯಿತು, ಹೊಸ ಸ್ಟವ್ ಅಂತಲೇ ಹೇಳ್ಬೋದು. ಆ ಥರ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಕೆಳಗಡೆ ಇದಿದೆಯಲ್ವ, ಇದನ್ನ ಬಿಟ್ಟು ಬಂದು ಯಪ್ಪ ಬೇರೆದು ಹಾಕೋದಕ್ಕೇ ಮತ್ತೆ 1 ವಾರ ಮಾಡಿದರು. ಸೊ ಹೋಗ್ಲಿ ಅಂತ ನಾನು ಇಷ್ಟೇ ಕಾಯ್ದಿದ್ದೀವಿ 1 ತಿಂಗಳಿಂದ, ಇನ್ನೊಂದು ವಾರಕ್ಕೆ ಅಂತ ನಾನು ಸುಮ್ಮನಾಗೋದೆ. ಇದು ಫಸ್ಟು ರೆಡ್ ಕಲರ್ ಇತ್ತು, ಪ್ರೆಸ್ಟೀಜ್ ಸ್ವಚ್ಛ ಅಂತ. ಇವಾಗ ಬೇರೆ ಚೇಂಜ್ ಮಾಡಿದ್ರಲ್ವ, ಈ ಥರ ಇದೆ ನೋಡಿ, ಈ ಥರ ಇದೆ. ಈಗ ಹೊಸ ಸ್ಟವ್ವು ಈ ಥರ ಆಯಿತು, ರೆಡಿ ಆಯಿತು ನನ್ನ ಸ್ಟವ್ ಕತೆ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಬಂದು ನನ್ನ ಕಿಚನ್. ಸಾಮಾನ್ಯವಾಗಿ ನಾವು ಲೇಡೀಸ್ ಮೋಸ್ಟ್ ಆಫ್ ದ ಟೈಮು ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಯಾವಾಗಲೂ ಕಿಚನಲ್ಲಿ ಇರೋದ್ರಿಂದ ಸ್ವಲ್ಪ ನನ್ನ ಕಿಚನಿಗೆ ಏನಾದರೂ ಒಂದು ಹೊಸ ಲುಕ್ ಕೊಡೋಣ, ಹೊಸ ವರ್ಷಕ್ಕೆ ಏನಾದರೂ ಹೊಸದಾಗಿ ಅಟ್ರಾಕ್ಟಿವ್ ಆಗಿರೋ ಥರ ಮಾಡೋಣ ಅಂತ ತುಂಬ ದಿನದಿಂದ ಐಡಿಯಾ ಅಂತೂ ಇತ್ತು. ಸೊ ತುಂಬ ದಿನದಿಂದ ಮಾಡಿಕೊಡಿ, ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಮಾಡಿಕೊಡಿ ಅಂತ. ಅವ್ರಿಗೂ ಪಾಪ ಟೈಮ್ ಇರಲಿಲ್ಲ. ಈಗ ಅದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ನನ್ನ ಕಿಚನಲ್ಲಿ ನೀವು ನೋಡ್ಬೋದು, ದ ಕಿಚನ್ ಈಸ್ ದ ಆರ್ಟ್ ಆಫ್ ದ ಹೋಮ್ ಅಂತ. ಎಸ್, ಅದು ನಿಜ. ಎಲ್ಲರೂ ನಾವೆಷ್ಟೇ ದೊಡ್ಡ ಲಿವಿಂಗ್ ಹಾಲು, ದೊಡ್ಡ ಬೆಡ್ರೂಮ್ ಮಾಡಿಸ್ಕೊಂಡಿದ್ರು ಕಿಚನ್ನೇ ಮೇಯ್ನ್ ಹಾರ್ಟು ಹೋಮಿಗೆ. ಸೊ ನಮಗೆ ನಮ್ಮ ದೇಹಕ್ಕೆ ಹೇಗೆ ನಮ್ಮ ಹಾರ್ಟ್ ಇಂಪಾರ್ಟೆಂಟು, ಮನೆಗೂ ಕಿಚನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಕಿಚನ್ನ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಕಿಚನ್ನ ರೆಡಿ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಮಾಡಿಕೊಟ್ಟಿದ್ದು ನನ್ನ ಹಸ್ಬೆಂಡೇನೆ. ನಮ್ಮನೇಲಿ ಒಂದು ಸಣ್ಣ ಪುಟ್ಟ ಅದು ಇದು ಯಾವುದಕ್ಕೂ ಬೇರೆ ಪ್ಲಂಬಿಂಗ್ದಾಗಿರ್ಬೋದು, ಆಮೇಲೆ ಕಾರ್ಪೆಂಟರ್ದು, ಆಮೇಲೆ ಎಲೆಕ್ಟ್ರಿಷಿಯನ್ದು ಸಣ್ಣ ಪುಟ್ಟ ವರ್ಕ್ಗೆಲ್ಲ ನಾವು ಬೇರೆ ಆಚೆ ಕಡೆಯಿಂದ ಕರ್ಸೋದಿಲ್ಲ. ನನ್ನ ಹಸ್ಬೆಂಡು ಸಾಮಾನ್ಯವಾಗಿ ಏನಾದರೂ ಒಂದು ಹೇಳಿ ಒಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಈ ಥರ ನನಗಿರಬೇಕು, ಈ ಥರ ಮಾಡಿಕೊಡಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರೇ ತೊಗೊಂಡು ಬಂದು ಅವರೇ ರೆಡಿ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಯಾವ ಥರ ಮಾಡಬೇಕು, ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ. ಕಿಚನ್ನ ಸ್ವಲ್ಪ ಡೆಕೋರೇಟ್ ಮಾಡಬೇಕು ಅಂತ ಸೊ ಸ್ಟ್ರಿಪ್ ಲೈಟ್ ಹಾಕೊಡಿ, ಚೆನ್ನಾಗಿರುತ್ತೆ. ಬ್ರೈಟ್, ತುಂಬ ಬ್ರೈಟ್ ಬೇಡ, ಒಂಥರ ವಾರ್ಮ್ ಲೈಟ್ ಥರ ಇರಲಿ ಅಂತ ಹೇಳಿದೆ. ಸೊ ಎಲ್ಲ ಕಡೆ ಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಇರುತ್ತೆ ಅದನ್ನು ಹುಡುಕಿ ತೊಗೊಂಡು ಬಂದು ಮಾಡಿಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ ನನ್ನ ಕಿಚನ್ನ. ನಿಜವಾಗ್ಲೂ ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ತುಂಬ ನೋಡ್ತಾ ಇದ್ದೆ ಯಾವ್ದು ಹಾಕ್ಸೋದು, ಯಾವ ಥರ ಇರಲಿ ಅಂತ. ಮತ್ತು ನನಗೆ ಕನ್ಸ್ಟ್ರಕ್ಟ್ ಮಾಡುವಾಗ POP ಲೈಟ್ ಹಾಕ್ಸ್ಕೊಳ್ಬೇಕಾಗಿತ್ತು, ನನಗೆ ಅದೊಂದು ಬೇಜಾರಿದೆ. ಸೊ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀವಿ, ನಾವೇ ನಿಂತು ಮನೆ ಕಟ್ಟಿಸ್ಕೊಂಡ್ರು ತುಂಬ ಮಿಸ್ಟೇಕ್ಸ್ ಮಾಡಿದ್ದೀವಿ ನಮ್ಮ ಮನೇಲೂ. ಇದೊಂದು ನನಗೆ ಕಿಚನ್ನಿಗೆ ಇದು POP ಲೈಟ್ ಹಾಕ್ಸ್ಕೋಬೇಕಾಗಿತ್ತು, ಹಾಕ್ಸ್ಕೊಳಕ್ಕಾಗಲಿಲ್ಲ. ಇವಾಗ ಬೇಜಾರಾಗ್ತಾ ಇದೆ. ಅದಕ್ಕೆ ಈಗ ಸ್ಟ್ರಿಪ್ ಲೈಟ್ ಹಾಕಿಸ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದ ಕಿಚನ್ ಈಸ್ ದ ಆರ್ಟ್ ಆಫ್ ದ ಹೋಮ್ ಅಂತ. ಸೊ ನನಗಿದು ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನ ಲೋಗೋನ ಇಲ್ಲಿ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಸ್ಟ್ರಿಪ್ ಲೈಟ್, ಇದಕ್ಕೆ ಸ್ಟ್ರಿಪ್ ಲೈಟ್ ಅಂತಾರೆ. ಸೊ ಈ ಥರ ನೋಡಿ ಎಲ್ಲ ಕಡೆ ಹಾಕ್ಸಿದ್ದೀನಿ, ತೋರಿಸ್ತೀನಿ ಅದು ಯಾವ ಥರ ಕಾಣುತ್ತೆ. ಸೊ ಇದು ನನ್ನ ಕಿಚನಲ್ಲಿ ಇವಾಗ ಇಲ್ಲಿಂದ ನೋಡಿ ಈ ಥರ ಸ್ಟ್ರಿಪ್ ಲೈಟ್ನ ಹಾಕಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿಚನ್ನು ಒಂಥರ ಔಟ್ಲುಕ್ ಸೂಪರಾಗಿ ಬಂದಿದೆ. ಇಲ್ಲಿಂದ ಬಂದು ಇಲ್ಲಿಗೆ ಎಂಡ್ ಮಾಡಿಸಿದ್ದೀನಿ. ಇವಾಗ ಎಲ್ಲ ಲೈಟು ಆಫ್ ಮಾಡಿ ಈ ಸ್ಟ್ರಿಪ್ ಲೈಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇಲ್ಲೇ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಇಟ್ಕೊಳ್ಳೋದು ತುಂಬ ಇಷ್ಟ. ಸೊ ಇದರಲ್ಲೊಂದು ಹಾಕಿಟ್ಟಿದ್ದೀನಿ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಈ ಥರದ್ದು. ಸೊ ಸಿಂಕ್ ಹತ್ರ ಇಲ್ಲೊಂದು ಇಟ್ಟಿದ್ದೀನಿ. ಇದು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. 2 ಡೇಸ್ಗೆ ಒಂದ್ಸತಿ ನಾನು ಆಚೆ ಇಡ್ತೀನಿ. ಸೂರ್ಯನ ಬೆಳಕು ಬೀಳ್ಬೇಕಲ್ವ, ಅವಾಗ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಈ ಥರ ಇದೆ, ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಫುಲ್ ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ಈ ಥರ ಕಾಣಿಸ್ತಾ ಇದೆ. ತುಂಬ ಲೈಟು ಬ್ರೈಟ್ನೆಸ್ ಬೇಡ, ವಾರ್ಮ್ ಲೈಟ್ ಬೇಕು ಅಂತ ಹೇಳಿದ್ದೆ. ಸೊ ಅದನ್ನೇ ತೊಗೊಂಡು ಬಂದು ನನ್ನ ಹಸ್ಬೆಂಡೇ ಮಾಡಿಕೊಟ್ಟಿರೋದು. ಇದೆಲ್ಲ ಕ್ರೆಡಿಟು ಅವರಿಗೆ ಹೋಗಬೇಕು. ನಾನು ಯಾವುದೇ ರೀತಿಯ ಎಲೆಕ್ಟ್ರಿಷಿಯನ್ನೆಲ್ಲ ಏನು ಕರ್ಸಕ್ಕೆ ಹೋಗಿಲ್ಲ. ಆವಾಗಲೇ ಹೇಳ್ದಂಗೆ ಕೆಲವೊಂದು ಸಣ್ಣ ಪುಟ್ಟದೆಲ್ಲ ಅವರೇ ಮಾಡಿಕೊಡ್ತಾರೆ ನನಗೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಥರ ಇದೆ. ಸೊ ನಮ್ಮ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ಮಿಸ್ ಮಾಡ್ದೇನೆ. ಆಮೇಲೆ ಈ ಸ್ಟ್ರಿಪ್ ಲೈಟ್ನೆಲ್ಲ ನಾನು ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ತೊಗೊಂಡಿದ್ದು.
ಬಟ್ ಇದನ್ನ ಸ್ಟಿಕ್ ಮಾಡೋದಕ್ಕೆ ಒಂದು ಗಮ್ ತರಿಸಿದ್ದೀನಿ, ಅದನ್ನ ತೋರಿಸ್ತೀನಿ. ಅದಕ್ಕೆ ಮುಂಚೆ ಫಸ್ಟು ನೋಡಿ ಇಲ್ಲಿ ಮಾತ್ರ ತೋರಿಸ್ತೀನಿ. ಇಲ್ಲಿ ತುಂಬ ಚೆನ್ನಾಗಿ ಸ್ಟಿಕ್ ಮಾಡಿದ್ದೀನಿ. ಇದು ನಾನು ತರಿಸಿರೋ ಇದು ಗಮ್ನ ಹಾಕಿ ಇದನ್ನ ಸ್ಟಿಕ್ ಮಾಡಿರೋದು. ಇಲ್ಲೆಲ್ಲ ಇನ್ನೂ ನೋಡಿ ಹಾಗೆ ಬಿಟ್ಕೊಂಡಿದೆ. ಈ ಸ್ಟ್ರಿಪ್ ಲೈಟ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಸ್ಟಿಕ್ ಮಾಡೋದು ಅಷ್ಟೇ. ಮಾಮೂಲಿ ಸ್ಟ್ರಿಪ್ ಲೈಟ್ನ ತಗೊಂಡು ಗಮ್ನ ತಗೊಂಡು ಈ ಇದರಲ್ಲೆಲ್ಲ ಸಿಗತ್ತಲ್ವಾ, ನಿಮಿಷ. ಸೊ ಈ ಏನಂತಾರೆ ಸ್ಟೇಷನರಿಲೆಲ್ಲ ಸಿಗತ್ತಲ್ವಾ ಡಬಲ್ ಸೈಡ್ ಗಮ್ಮು, ಅದು ಹಾಕಿದ್ರೆ ನಿಜವಾಗ್ಲೂ ಇರಲ್ಲ. ಅದು 1-2-3 ಡೇಸಲ್ಲೇ ಫುಲ್ಲು ಕಿತ್ಕೊಂಡು ಬಂದಿತ್ತು. ಇವಾಗ ನಾನು ಅಮೆಝಾನಿಂದ ಒಂದು ಗಮ್ ತರಿಸಿದ್ದೀನಿ, ಡಬಲ್ ಸೈಡ್ ಗಮ್ನ. ಟೇಪ್, ಅದು ಗಮ್ ಟೇಪು ತುಂಬ ಚೆನ್ನಾಗಿದೆ. ಸೊ ಅದರಲ್ಲೇ ಈ ಕಡೆ ಎಲ್ಲ ಅಂಟಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಆ ಕಡೆ ಅಂಟಿಸ್ಬೇಕು. ನನ್ನ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ರು, ಹಂಗಾಗಿ ಅಂಟಿಸ್ಕೊಟ್ಟಿಲ್ಲ. ಅವ್ರು ಬಂದಮೇಲೆ ಅಂಟಿಸ್ಕೊಳಿಸ್ತೀನಿ, ಅದನ್ನು ಅಂಟಿಸ್ತೀನಿ. ತುಂಬ ಚೆನ್ನಾಗಿದೆ. ಆ ಟೇಪ್ ಯಾವುದು ಅಂತಲೂ ತೋರಿಸ್ತೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಯಾರಿಗಾದ್ರೂ ಕಿಚನ್ನ ಸ್ವಲ್ಪ ಡೆಕೋರೇಟ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸೋ ಥರ ಏನಾದರೂ ಐಡಿಯಾ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಅದೆಷ್ಟೇ ಹಳೇದಾಗಿರಲಿ, ಹೊಸ ಕಿಚನ್ ಆಗಿರಲಿ. ಸೊ ನಮಗೆ ಒಂಥರ ಬ್ರೈಟಾಗಿ, ನಾವು ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಖುಷಿ ಆಗತ್ತೆ. ಅಡುಗೆ ಮಾಡುವಾಗ, ಕುಕ್ಕಿಂಗ್ ಮಾಡುವಾಗೆಲ್ಲ ಅದನ್ನು ನೋಡಿ ಖುಷಿ ಪಡ್ತಾ ಇರ್ಬೋದು. ಸೊ ಇದು ನಮ್ಮ ಮನೆಯ, ಇದು ನಾನು ಅಮೆಝಾನಿಂದ ತರಿಸಿದ್ದೀನಿ. ಈ ಗಮ್ನ ತೋರಿಸ್ತೀನಿ. ಈ ಥರ ಇದೆ. ಇದು ಡಬಲ್ ಸೈಡ್ ಗಮ್ಮು, ತುಂಬ ಚೆನ್ನಾಗಿದೆ. ಗಮ್ಮು ಒಂಚೂರು ಬಿಟ್ಕೊಳ್ಳೋದಿಲ್ಲ. ಸೊ ಈ ಕಡೆ ಎಲ್ಲ ಅಂಟಿಸಿದ್ದೀನಿ, ಸಕ್ಕತ್ತಾಗಿ ಅಂಟ್ಕೊಂಡಿದೆ, ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಅಂಟ್ಕೊಂಡಿದೆ. ಇದು ಗಮ್ ಟೈಪ್ ಇದೆ, ನೀವು ನೋಡ್ಬೋದು. ಈ ಥರ ಸ್ಟಿಕ್ಕಿ, ಈ ಥರ ಹಿಂಗೆ ಎಳಿಬೋದು. ಈ ಏನಂತಾರೆ ಚಿಂಗಮ್ ಎಲ್ಲ ನಾವು ಹಿಂಗೆ ತಿಂದ್ಬಿಟ್ಟು ಎಳಿತೀವಲ್ವಾ, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಇದನ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು $269 ರುಪೀಸು. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನಿಸುತ್ತೆ. ನಿಮಗೆ ಯಾರಿಗಾದ್ರೂ ಈ ಥರ ಸ್ಟ್ರಿಪ್ ಲೈಟಲ್ಲಿ ಏನಾದ್ರು ಡಿಸೈನ್ ಮಾಡ್ಕೋಬೇಕು, ಇದನ್ನ ಸ್ಟ್ರಿಪ್ ಲೈಟ್ ಮಾತ್ರ ಅಲ್ಲ, ಬೇರೆ ಏನಕ್ಕಾದ್ರೂ ಅಂಟಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ಫ್ರಿಜ್ಜಿಗೆ, ಈ ಟೈಲ್ಸ್ ಮೇಲೆಲ್ಲ ಕೆಲವೊಂದು ಸೈಡು ಡಬಲ್ ಸೈಡ್ ಗಮ್ನ ಅಂಟಿಸಿ ನೋಡಿರ್ತೀವಿ, ಅದೆಲ್ಲ ಅವಾಗವಾಗ ಬಿದೋಗ್ತಾ ಇರುತ್ತೆ. ಇದು ಮಾತ್ರ ಬೀಳೋದಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಅಮೆಝಾನಿಂದ. ಓಕೆ, ಈ ಕಿಚನ್ಗೆ ಮಾಡಿರೋ ಐಡಿಯಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯಾರಿಗಾದರೂ ಮಾಡಬೇಕು ಅನಿಸಿದ್ರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಯಾವಾಗ್ಲೂ ಬೇರೆಯವ್ರನ್ನ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಾವೆಲ್ಲ ಹೌಸ್ ವೈಫ್ನು. ನಾವು ಖುಷಿಯಾಗಿರ್ಬೇಕಲ್ವಾ. ಸೊ ನಮ್ಮನ್ನು ಸ್ವಲ್ಪ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ, ನಮ್ಮ ಹಾರ್ಟ್ನು ಖುಷಿಯಾಗಿ ಇಟ್ಕೋಬೇಕಲ್ವಾ. ಕೆಲವೊಮ್ಮೆ ಈ ಥರದ್ದೆಲ್ಲ ನೋಡಿದಾಗ ನಮಗೂ ಒಂಥರ ಖುಷಿ ಆಗತ್ತೆ, ಕಣ್ಣಿಗೆ ಏನಂತಾರೆ. ಸೊ ಯಾವಾಗ್ಲೂ ಒಂದೇ ಥರ ಕೆಲಸ ಮಾಡಿ ಮಾಡಿ ಬೋರ್ ಆಗ್ತಾ ಇರುತ್ತೆ. ಆಮೇಲೆ ಹೊರ್ಗಡೆಯಿಂದ ಯಾರಾದರೂ ಬಂದವರು ಹೇಳ್ತಾರೆ, ವಾವ್ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸ್ತಾ ಇದೆ, ಚೆನ್ನಾಗಿ ಮಾಡಿದ್ದೀರಾ ಕಿಚನ್ನ ಅಂತ. ಸೊ ಅದಕ್ಕೋಸ್ಕರ ನಾನು ಕಿಚನಲ್ಲಿ ಮಾತ್ರ ನಾನು ಯಾವಾಗ್ಲೂ ಅಷ್ಟೇ ಏನಾದರೂ ಡೆಕೋರೇಟಿವ್ ಆಗಿ ಮಾಡೋದಕ್ಕೆ ಇಷ್ಟ. ನನಗೆ ಯಾವಾಗಲೂ ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.